ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಶೀಸ್ ಕಿಚನ್ ಅಲ್ಲಿ ನಾನು ಡಬಲ್ ಬೀನ್ಸ್ ಇಂದ ಪುಲಾವ್ ತೋರಿಸ್ತಾ ಇದ್ದೀನಿ. ನೋಡಿ ಟೇಸ್ಟಿಯಾಗಿ ಪುಲಾವ್ ರೆಡಿ ಆಗಿದೆ. ಹೇಗೆ ಮಾಡೋದು ಅಂತ ಪ್ರಾಸೆಸ್ ನೋಡ್ಕೊಳ್ಳೋಣ. ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿನ ಜಾರ್ಗೆ ಸೇರಿಸ್ಕೊಂಡು ಮತ್ತೆ 1 ಇಂಚು ಶುಂಠಿ ಆದ್ರೆ ಸಾಕು, 1 ಇಂಚು ಶುಂಠಿ ತಗೊಳ್ಳೋಣ. ಮತ್ತೆ ಚಕ್ಕೆ, ಲವಂಗ, 1 ಏಲಕ್ಕಿ, ಸ್ವಲ್ಪ ಸೋಂಪು, ಇಷ್ಟು ನಾನು ತಗೊಂಡಿದ್ದೀನಿ. ನೋಡಿ ಇಷ್ಟನ್ನು ಜಾರಲ್ಲಿ ಸೇರಿಸ್ಕೋಬೇಕು. ನಾನು 2 ಗ್ರೀನ್ ಚಿಲ್ಲೀಸ್ ತಗೊಂಡಿದ್ದೀನಿ, ನೀವು 4 ಬೇಕಾದ್ರೂ ಸೇರಿಸ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ. ಮತ್ತೆ ಒಗ್ಗರಣೆನಲ್ಲಿ 1-2-3 ಚಿಲ್ಲೀಸ್ ಹಾಕ್ತೀನಿ. ಇವಾಗ ನಾನು 2 ಸೇರಿಸ್ಕೊಂಡಿದ್ದೀನಿ, ನೀವು ಈ ಜಾಗದಲ್ಲಿ 4 ಸೇರಿಸ್ಕೊಳ್ಳಿ. ಇದಕ್ಕೆ 1 ಈರುಳ್ಳಿ ಮತ್ತೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿ ಪೇಸ್ಟ್ ಇಟ್ಕೊಳ್ಳೋಣ. ಇದು ನೋಡಿ ಒಗ್ಗರಣೆಗೆ ಇಷ್ಟು 1-2-3 ಚಿಲ್ಲೀಸ್ ಇಟ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕ್ಬಿಟ್ಟು ಚಿಲ್ಲೀಸು, ಚಕ್ಕೆ ಲವಂಗ ಮತ್ತೆ ಬಿರಿಯಾನಿ ಲೀಫ್ 1 ಹಾಕ್ಬಿಟ್ಟು ಸೋಂಪು ಸ್ವಲ್ಪ ಸೇರಿಸ್ಬಿಟ್ಟು ಮತ್ತೆ 1 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ನೋಡಿ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡಿದ್ವಲ್ವ ಆ ಪೇಸ್ಟ್ನ ಇದರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. 1-2-3 ನಿಮಿಷ ಇದನ್ನ ಉರಿಬೇಕು ಈ ಮಸಾಲೆನ. ನಂತರ ಇದಕ್ಕೆ ಡಬಲ್ ಬೀನ್ಸ್ ಕಾಳನ್ನ ಸೇರಿಸ್ಕೊಂಡು, ಇವಾಗ ಸೀಸನ್ ಇದೆ, ನೀವು ಮಾಡಿ ನೋಡಿ. ಮತ್ತೆ 1 ದೊಡ್ಡ ಕ್ಯಾರೆಟ್ ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡು ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ 5-6 ನಿಮಿಷ ಬೇಯಬೇಕಾಗುತ್ತೆ. ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೋಡಿ 10-12 ಬೇನಿಸ್ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಬಿಡ್ತೀನಿ. ಮತ್ತೆ 1 ದೊಡ್ಡ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಟೊಮೆಟೊ 1 ಮೀಡಿಯಂ ಸೈಜ್ 1-2 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಇದರಲ್ಲಿ ಸೇರಿಸ್ಬಿಟ್ಟು ಎಲ್ಲನೂ ಟೋಟಲ್ ಆಗಿ ಸೇರಿಸ್ಬಿಟ್ಟು ನೋಡಿ ಇದನ್ನು ಮಿಕ್ಸ್ ಕೊಟ್ಬಿಟ್ಟು ಟೊಮೆಟೊ ಸೇರಿಸ್ಕೊತೀನಿ. ಇವಾಗ ಟೊಮೆಟೊನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ. ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನೀವು ಪೇಸ್ಟ್ ರುಬ್ಬಿರ್ತೀರಲ್ವ ಜಾರ್ದ ನೀರು, ಅದನ್ನ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆ ನೀರಲ್ಲಿ ಬೇಯುತ್ತೆ. ಸ್ವಲ್ಪ ಮೊಸರು ಸೇರಿಸ್ಕೊಂಡಿದ್ದೀನಿ, 3-4 ಸ್ಪೂನ್ ಮೊಸರು, ಪ್ಲಸ್ ರೈಸ್ ನೆನೆ ಹಾಕ್ಕೊಂಡಿದ್ದೀನಿ ನಾನು. 1.5 ಗ್ಲಾಸ್ ರೈಸ್ಗೆ 3 ಗ್ಲಾಸ್ ನೀರು. ಇವಾಗ ಅದನ್ನೇ ಫಿಲ್ಟರ್ ಮಾಡಿಬಿಟ್ಟೆ, ನೀರನ್ನೆಲ್ಲ ಫಿಲ್ಟರ್ ಮಾಡಿ ಇದು 1-5 ನಿಮಿಷ ಬೆಂದಮೇಲೆ ಅದಕ್ಕೆ ಫಿಲ್ಟರ್ ಮಾಡಿ ಬಿಟ್ಬಿಡ್ಬೇಕು. ಮತ್ತೆ ಕುದೀತಾ ಇದೆಯಲ್ವ, ಇವಾಗ ಆ ರೈಸ್ನೇ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮತ್ತೆ ಧನಿಯಾ ಪೌಡರ್ 1-3 ಸ್ಪೂನ್ ಹಾಕ್ಬಿಟ್ಟು 2 ವಿಷಲ್ ಮಿಕ್ಸ್ ಮಾಡಿಬಿಟ್ಟು 1-2 ವಿಷಲ್ ಬಂದರೆ ಸಾಕು, ನಿಮಗೆ ಪುಲಾವ್ ರೆಡಿ ಆಗುತ್ತೆ. ನೀವು ಮಾಡಿ ನೋಡಿ, ಸೀಸನ್ ಇದು, ಮಾಡಿ ನೋಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ನೋಡಿ ಬಿಸಿ ಬಿಸಿ ಪುಲಾವ್ ರೆಡಿ ಆಗಿದೆ. ನೈಟ್ ಆದರೂ ಸರಿನೇ ಇಲ್ಲ ಬೆಳಿಗ್ಗೆ ಆದರೂ ಸರಿನೇ ಮಾಡಿ ನೋಡಿಪ್ಪ, ತುಂಬ ಟೇಸ್ಟಿಯಾಗಿರುತ್ತೆ. ಉದ್ರಾಗಿದೆ ನೋಡಿ. ನೀವು 1.5 ಗ್ಲಾಸ್ ರೈಸ್ ತೊಗೊಂಡ್ರೆ 3 ಗ್ಲಾಸ್ ಅಷ್ಟೇ ಅದೇ ನೀರಲ್ಲಿ ನೆನೆ ಹಾಕೊಳ್ಳಿ. ತೊಳೆದ್ಬಿಟ್ಟು ಫುಲ್ಲು ಡ್ರೈನ್ ಮಾಡಿಬಿಟ್ಟು 3 ಗ್ಲಾಸ್ ನೀರು ಹಾಕೊಳ್ಳಿ. 2 ಗ್ಲಾಸ್ ಅಂದರೆ 4 ಗ್ಲಾಸ್ ಹಾಕೊಳ್ಳಿ. ಅದೇ ನೀರಲ್ಲಿ ನೆನೆ ಹಾಕಬೇಕು, ಅದೇ ನೀರನ್ನ ಹಾಕಬೇಕು. ಮತ್ತು 1 ಸ್ಪೂನ್ ತುಪ್ಪನ ಇದರಲ್ಲಿ ಸೇರಿಸ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.